ಆಡಿಬಲ್. ಓಕೆ. ವೆರಿ ಹ್ಯಾಪಿ ಈವ್ನಿಂಗ್ ಫ್ರೆಂಡ್ಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಆಲ್ ರೈಟ್. ಇವತ್ತಿನ ಸೆಷನ್ ಅಲ್ಲಿ ನಾವ್ ಏನ್ ಗೊತ್ತಾ ನೋಡೋಣ. ಇವತ್ತಿನ ಸೆಷನ್ ಅಲ್ಲಿ ಮುಂದುವರಿತಾ ಅಂದ್ರೆ ಫೋನಿಕ್ಸ್ ಅನ್ನ ನಾವು ನೋಡಿದೀವಿ. ಸೈಟ್ ವರ್ಡ್ಸ್, ಸಿನೋನಿಮ್ಸ್, ಆಂಟನಿಮ್ಸ್ ಇವೆಲ್ಲ ಏನಂತ ನಾವು ತಿಳ್ಕೊಂಡಿದೀವಿ ಅಲ್ವಾ. ಇವಾಗ ಮುಂದೆ ಬರೋ ಟಾಪಿಕ್ ಯಾವುದು ಅಂತ ಹೇಳಿದ್ರೆ, ಈಗ ಕನ್ನಡದಲ್ಲಿ ಪದಗಳಾಗಿದ್ದವು ಒಂದೊಂದು ವರ್ಡ್ ಆಗೇ ಇರತ್ತಾ? ಇಲ್ಲ. ರೈನ್, ಕಮ್, ಹೋಲ್ಡ್ ಈ ತರ ಒಂದೊಂದು ವರ್ಡ್ ಆಗಿರತ್ತಾ? ಕೆಲವು ಸಮಯಗಳಲ್ಲಿ ಎರಡು ವರ್ಡು ಸೇರಿದ ಹಾಗೆ ಇರತ್ತಲ್ಲ. ನಾಟ್ ಆಲ್ವೇಸ್ a single word would be used. We use two words at times in the form of one single word itself. ಏನಂತಿದೆ ಮ್ಯಾಮ್? ಅರ್ಥ ಆಗ್ತಿಲ್ಲ. ಇವಾಗ ಸ್ನೋ ಮ್ಯಾನ್ ಅಂತ ಹೇಳ್ತೀನಿ ಅನ್ಕೊಳ್ಳಿ. ಆಗ ಸ್ನೋ ಬೇರೆ ವರ್ಡು, ಮ್ಯಾನ್ ಅನ್ನೋದು ಬೇರೆ ವರ್ಡು ಅಲ್ವಾ. ಅದು ನಾನು ಎರಡು ಒಂದು ಸೇರಿಸಿ ಒಂದು ಹೊಸವಾಗಿರೋ ಒಂದು ಪದನ ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ಎಷ್ಟೋ ವರ್ಡ್ಸ್ಗಳಿವೆ ಇಂಗ್ಲಿಷ್ನಲ್ಲಿ. ಅಂದ್ರೆ ಇವೆಲ್ಲ ಏನಿದು ಸಿಂಗ್ಯುಲರ್ ಆಗೇ ಆ ವರ್ಡ್ ಬರ್ಬೋದಿತ್ತಲ್ಲ, ಯಾಕೆ ಅದನ್ನ ಜೋಡಿಸಿದ್ದಾರೆ? ಅದ್ರಲ್ಲಿ ಏನ್ ಕಾನ್ಸೆಪ್ಟ್ ಇದೆ ಅವನ್ನ ನಾವು ಇವತ್ತಿನ ದಿನ ತಿಳ್ಕೊಳ್ಳೋಣ. ಅಂದ್ರೆ ಅದ್ ಏನ್ ಟಾಪಿಕ್ಕು ನಿಮ್ಗೆ ಗೆಸ್ ಮಾಡಕ್ ಆಗಿತ್ತಾ? ಗೆಸ್ ಮಾಡಕ್ ಆಗತ್ತಾ ಮಕ್ಳೇ? ಎಸ್, ಇಟ್ ಈಸ್ ನಥಿಂಗ್ ಬಟ್ ಕಾಂಪೌಂಡ್ ವರ್ಡ್ಸ್. ಕಾಂಪೌಂಡ್ ವರ್ಡ್ಸ್ ಅದು ಅಂದ್ರೆ ಏನು ಹೆಚ್ಚಾಗಿ ನಾವು ತಿಳ್ಕೊಬೋದಾ? ಖಂಡಿತವಾಗಿ ಒಂದೊಂದಾಗಿ ನಾವು ನೋಡೋಣ. ನಿಮ್ಗೆ ಸ್ಕ್ರೀನ್ ಕಾಣಿಸ್ತಿದೆ ಅಂತ ಭಾವಿಸ್ಕೊಳ್ತೀನಿ. ಕಾಣಿಸ್ತಿದ್ಯಾ ಎಲ್ಲರಿಗೂ? ಇಸ್ ಮೈ ಸ್ಕ್ರೀನ್ ವಿಸಿಬಲ್? ಎಸ್. ಸೊ ವಾಟ್ ಇಸ್ ದಿಸ್ ಕಾಂಪೌಂಡ್ ವರ್ಡ್ಸ್ ಅಂದ್ರೆ ಏನು? Compound words are formed when two or more words are combined to create a new word with a unique meaning. ಇವಾಗ ನಾನು ಶುರು ಮಾಡುವಾಗ ಸ್ನೋ ಮ್ಯಾನ್ ಅಂತ ಹೇಳಿದೆ. ಸ್ನೋ ಬೇರೆ ವರ್ಡು, ಮ್ಯಾನ್ ಅನ್ನೋದು ಒಂದು ಡಿಫ್ರೆಂಟ್ ಆಗಿರೋ ವರ್ಡ್. ಆದ್ರೆ ಅದನ್ನ ಒಂದುಗೂಡಿಸಿದಾಗ ಆಲ್ ಟುಗೆದರ್ ಇಟ್ ಗಿವ್ಸ್ ಅ ಟೋಟಲಿ ಅ ಡಿಫ್ರೆಂಟ್ ಮೀನಿಂಗ್ ವರ್ಡ್. Right? So compound words are formed when two or more words are combined. ಅದನ್ನ ಒಂದುಗೂಡಿಸಿದರೆ ಅದು ಒಂದುಗೂಡಿಸಿದಾಗ ಏನಾಗತ್ತೆ? ಒಂದು ಹೊಸದಾಗಿರೋ ಒಂದು ಪದ, ಹೊಸದಾಗಿರೋ ಒಂದು ವರ್ಡ್ ಫಾರ್ಮ್ ಆಗತ್ತೆ. ಅದಕ್ಕೆ ಪ್ರತ್ಯೇಕವಾಗಿ ಒಂದು ಯುನೀಕ್ ಮೀನಿಂಗೂ ಇರತ್ತೆ. ಅದನ್ನ ನಾವು ಕಾಂಪೌಂಡ್ ವರ್ಡ್ಸ್ ಅಂತ ಹೇಳ್ತೀವಿ. ಹೌದಾ? ಹಾಗಾಗಿತ್ತಂದ್ರೆ ಒಂದೊಂದು ವರ್ಡ್ ಒಂದೊಂದ್ ತರ ಇರತ್ತೆ. ನೀವು ಅದನ್ನ ಅಬ್ಸರ್ವ್ ಮಾಡಿದ್ರೆ ಕೆಲವು ವರ್ಡ್ಗಳಲ್ಲಿ ಮಧ್ಯದಲ್ಲಿ ಹೈಫನ್ ಹಾಕಿರ್ತಾರೆ, ಒಂದು ಸೇರಿ ಬರ್ದಿರ್ತಾರೆ, ಮಧ್ಯದಲ್ಲಿ ಗ್ಯಾಪ್ ಇರತ್ತೆ. ಇದೆಲ್ಲ ಹೇಗ್ ನನ್ಗೆ ಗೊತ್ತಾಗತ್ತೆ ಅಲ್ವಾ? ಅದೆಲ್ಲ ಏನು ಅದ್ ತಿಳ್ಕೋಬೇಕಲ್ಲ ನಾವು. ಓಪನ್, ಕ್ಲೋಸ್, ಹೈಫನೇಟೆಡ್, ಓಪನ್ ಎಂಡೆಡ್ ಕಾಂಪೌಂಡ್ ವರ್ಡ್ಸ್, ಕ್ಲೋಸ್ ಕಾಂಪೌಂಡ್ ವರ್ಡ್ಸ್, ಹೈಫನೇಟೆಡ್ ಕಾಂಪೌಂಡ್ ವರ್ಡ್ಸ್. ಇದನ್ನ ಸದ್ಯಕ್ಕೆ ಈ 3 ಹೆಸರುಗಳನ್ನ ತಿಳಿದಿಟ್ಕೊಳ್ಳಿ. ಒಂದೊಂದಾಗಿ ನಾವು ನೋಡೋಣ. ಇಂಟ್ರೆಸ್ಟಿಂಗ್ ಆಗಿರೋ ಎಕ್ಸಾಂಪಲ್ಸ್ ಜೊತೆಗೆ ನಾವು ಅದನ್ನ ಕಲಿಯೋಣ, ಆಯ್ತಾ? ಓಪನ್ ಕಾಂಪೌಂಡ್ ವರ್ಡ್ಸ್ ಅಂದ್ರೆ ಏನೋ ಕಾಂಪೌಂಡ್ ಇರತ್ತಾ ಆ ವರ್ಡ್ ಅಲ್ಲಿ? ಆಹಾ, ಅಲ್ಲ. These are formed when two words are used together but remain separate. ಅಂದ್ರೆ ಏನ್ ಮ್ಯಾಮ್? ಫ್ರೆಂಚ್, ಫ್ರೈಸ್. ಫ್ರೆಂಚ್ ಅನ್ನೋದು ಒಂದು ವರ್ಡು, ಫ್ರೈಸ್ ಅನ್ನೋದು ಮತ್ತೊಂದು ವರ್ಡು. ಇದು ಒಂದುಗೂಡಿಸಿದಾಗ ಆ ಮಧ್ಯದಲ್ಲಿ ಒಂದು ಗ್ಯಾಪ್ ಕಾಣ್ತಿದೆ, ನೋಡಿದ್ರ? ಅದಕ್ಕೆ ಇದನ್ನ ಓಪನ್ ಕಾಂಪೌಂಡ್ ವರ್ಡ್ಸ್ ಅಂತ ಹೇಳ್ತಾರೆ. ದೀಸ್ ಆರ್ ಫಾರ್ಮ್ ವೆನ್ ಟೂ ವರ್ಡ್ಸ್ ಆರ್ ಯೂಸ್ ಟುಗೆದರ್ ಬಟ್ ದೇ ರಿಮೈನ್ ಸೆಪರೇಟ್. ಸೆಪರೇಟ್ ಆಗೇ ಇದೆ, ಒಂದು ಸೇರಿ ಇಲ್ಲ. ಅಂದ್ರೆ ಮಧ್ಯದಲ್ಲಿ ಆ ಗ್ಯಾಪ್ ಒಂದಿದೆ, ಆ ಸ್ಪೇಸ್ ಇಲ್ಲದೆ ನಾವು ಬರ್ದಿಲ್ಲ. ಫ್ರೆಂಚ್ ಫ್ರೈಸ್ ಅನ್ನೋದು ಇಟ್ ಆಲ್ ಟುಗೆದರ್ ಗಿವ್ಸ್ ಅ ಡಿಫ್ರೆಂಟ್ ಮೀನಿಂಗ್. ಫ್ರೆಂಚ್ ಅನ್ನೋದು ಒಂದು ಮೀನಿಂಗ್, ಫ್ರೈಸ್ ತಿನ್ನೋ ಒಂದು ಪದಾರ್ಥ. ಅದನ್ನು ಎರಡು ಒಂದು ಸೇರಿಸಿದಾಗ ಒಂದು ಏನ್ ಅರ್ಥ ಕೊಡತ್ತೆ? ಎಸ್, ವಾಟ್ ಯು ಈಟ್ ಇನ್ ಪಿಜ್ಜಾ ಶಾಪ್ಸ್. ಕರೆಕ್ಟ್. ಫ್ರೆಂಚ್ ಫ್ರೈಸ್ ಒಂದು ತಿನ್ನೋ ಈಟಬಲ್ ಐಟಮ್ ಅಂತ ಒಬ್ರು ಹೇಳ್ತಿದ್ದಾರೆ. ಕರೆಕ್ಟ್. ಆದ್ರೆ ಇಲ್ಲಿ ನಾವು ಕಲಿಬೇಕಾಗಿರೋದು ಅದು ಓಪನ್ ಕಾಂಪೌಂಡ್ ವರ್ಡ್ಸ್ಗಿರೋ ಉದಾಹರಣೆ. ಫ್ರೆಂಚ್ ಅನ್ನೋದು ಒಂದು ಪದ, ಅದಾದ್ಮೇಲೆ ಬರೋ ವರ್ಡು ಫ್ರೈಸ್ ಆಗಿದ್ದು, ಎರಡನ್ನೂ ನಾನು ಒಂದುಗೂಡಿಸಿದ್ದೀನಿ. ಅದು ಬೇರೆ ಅರ್ಥವನ್ನ ಕೊಡತ್ತೆ, ಆದ್ರೆ ಆ ಮಧ್ಯದಲ್ಲಿ ಒಂದು ಗ್ಯಾಪ್ ಇರತ್ತೆ. ಅದನ್ನ ಓಪನ್ ಕಾಂಪೌಂಡ್ ವರ್ಡ್ಸ್ ಅಂತ ನಾವು ಹೇಳ್ತೀವಿ. ದಟ್ ರಿಮೀನ್ಸ್ ಸೆಪರೇಟ್ ಇಟ್ ಸೆಲ್ಫ್. ರೈಟ್? ಇದನ್ನ ಹೆಚ್ಚಾಗಿ ಇನ್ನೂ ಜಾಸ್ತಿ ಉದಾಹರಣೆಗಳ ಜೊತೆಗೆ ನಾವು ನೋಡೋಣ, ಆಯ್ತಾ? ಅದಾದ್ಮೇಲೆ ಕ್ಲೋಸ್ ಕಾಂಪೌಂಡ್ ವರ್ಡ್ಸ್ ಅಂತ ಒಂದಿದೆ.
ಸಾರಿ, ಒನ್ moment. These are formed when two words are joined together with no space or hyphen. ಮಧ್ಯದಲ್ಲಿ ಸ್ಪೇಸು ಇರೋದಿಲ್ಲ, ಯಾವ ರೀತಿಯಾಗಿರೋ ಹೈಫನು ಇರೋದಿಲ್ಲ. ಇವಾಗ ಅಲ್ಲಿ ಹೇಗಿತ್ತು, ಇದು ಕೊನೆ, ಇದಕ್ ಮುಂಚೆ ನೋಡಿದ್ದು ವರ್ಡ್ ಅಲ್ಲಿ ಹೇಗಿತ್ತು ಮಕ್ಕಳೇ, ಹೇಳ್ಬೋದಾ? ಫ್ರೆಂಚ್ ಫ್ರೈಸ್ ಅನ್ನೋ ವರ್ಡ್ ಅಲ್ಲಿ ಮಧ್ಯದಲ್ಲಿ ಒಂದು ಗ್ಯಾಪ್ ಇತ್ತಲ್ಲ, ಈ ರೀತಿಯಾಗಿ ಎಷ್ಟೋ ಓಪನ್ ಕಾಂಪೌಂಡ್ ವರ್ಡ್ಸ್ ಇದೆ. ಅಲ್ಲಿ ಏನಾಗತ್ತೆ, ಆ ವರ್ಡ್ ಆದ್ಮೇಲೆ ಒಂದು ಸ್ಪೇಸ್ ಇರತ್ತೆ. ಈ ಕ್ಲೋಸ್ ಕಾಂಪೌಂಡ್ ವರ್ಡ್ಸ್ ಅಲ್ಲಿ ಆ ರೀತಿಯಾಗಿ ಇರೋದಿಲ್ಲ. ಓಕೆ, ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಓವರ್ ಹಿಯರ್. ಒಂದ್ ನಿಮಿಷ. These are formed when two words are joined together with no space or hyphen. Next we have hyphenated compound words. What does this hyphenated compound word mean? ಅಂದ್ರೆ ಮಧ್ಯದಲ್ಲಿ ಒಂದು ಹೈಫನ್ ಹಾಕಿರ್ತಾರೆ. These are formed when two words are joined with a hyphen. Anyways, all these compound words when joined together gives us altogether a different meaning word itself. But are we giving a space in between? Are we not giving a space in between? Are we giving a hyphen in between? That makes that creates the difference. Okay, with that only we are able to identify whether it is open ended, closed ended or hyphenated. ಅರ್ಥ ಆಗ್ತಿದ್ಯಾ? ಓಪನ್ ಎಂಡೆಡ್ ಅಂದ್ರೆ ಮಧ್ಯದಲ್ಲಿ ಆ ಎರಡು ವರ್ಡ್ಗೆ ಮಧ್ಯದಲ್ಲಿ ಒಂದು ಸ್ಪೇಸ್ ಇರತ್ತೆ. ಕ್ಲೋಸ್ ಎಂಡ್ ಅಲ್ಲಿ ಆ ತರ ಇರೋದಿಲ್ಲ. Two words are together, they are joined together without any space or hyphen. In hyphenated, what is happening? ಮಧ್ಯದಲ್ಲಿ ಒಂದು ಹೈಫನ್ ಹಾಕಿರ್ತಾರೆ. ಆ ರೀತಿಯಾಗಿ ಎಷ್ಟೆಲ್ಲ ವರ್ಡ್ಸ್ ಇದೆ ಮ್ಯಾಮ್, ಹೇಗ್ ನನ್ಗೆ ಗೊತ್ತಾಗುತ್ತೆ? ಕೆಲವು ಉದಾಹರಣೆಗಳನ್ನ ನೋಡ್ಬೋದಾ? ಎಸ್, ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಮಚ್ ಬೆಟರ್ ವಿತ್ lot of examples wherein you're going to identify the word with the pictures. ವರ್ಡ್ ಏನಂತಾನೆ, ಏನಿದೆ ಅನ್ನೋದನ್ನ ಆ ಪಿಕ್ಚರ್ಸ್ ನ ನೋಡಿ ನೀವು ನನ್ಗೆ ಐಡೆಂಟಿಫೈ ಮಾಡಿ ಹೇಳ್ತೀರಾ. ಆಯ್ತಾ? ನೋಡೋಣ. ಮೊದ್ಲು ನೋಡ್ತಿರೋದು ಓಪನ್ ಕಾಂಪೌಂಡ್ ವರ್ಡ್ಸ್. ಆಯ್ತಾ? ಮೊದಲೇ ಪಿಕ್ಚರ್ ಏನಂತಿದೆ, ಎರಡನೇ ಪಿಕ್ಚರ್ ಅದ್ ನೋಡಿದ್ರೆ ನಿಮ್ಗೆ ಏನಂತ ಅನ್ಸತ್ತೆ. ಆ ಎರಡ್ ವರ್ಡ್ ಸೆಪರೇಟ್ ಆಗಿ ಇರತ್ತೆ. What is the word? Okay, I got the answer as snow. Another one, ಇನ್ನೊಂದು ವರ್ಡ್ ಏನ್ ಮಕ್ಳೇ ಅದು? ಬಾಯ? ಇಲ್ಲ, ಬಾಯ್ ಅಲ್ಲ, ಸ್ನೋ ಬಾಯ್ ಅಂತ ಏನಾದ್ರು ವರ್ಡ್ ಇದೆಯಾ? ಸ್ನೋ ಮ್ಯಾನ್. ಎಕ್ಸಾಕ್ಟ್ಲಿ, ಇಟ್ ಇಸ್ ಸ್ನೋ ಮ್ಯಾನ್. ಗ್ರೇಟ್. ಇದು ಏನೋ ಒಂದು ಬಟ್ಟೆ ಒಗೆಯೋ ತರ ಇದೆ, ಮತ್ತೊಂದು ಒಂದು ಯಂತ್ರ. ಓಕೆ, ಏನ್ ಹೇಳ್ಬೋದು ಇದಕ್ಕೆ? ವಾಟ್ ಇಸ್ ದಿ combined new word that we get while joining two words? What are the two words now over here? ಒಗಿತಿದ್ದಾರೆ. ವಾಷಿಂಗ್. Yes, washing machine. Amazing. So here thing is, washing machine is an example for open compound words wherein washing is a unique word, machine is a unique word. Two words are having separate meanings. ಎರಡು ವರ್ಡ್ಗಳು ಸೆಪರೇಟ್ ಆಗಿ ನಾವು ಓದಿದಾಗ ಅದಕ್ಕಂತಿರೋ ಅರ್ಥ ಬೇರೆ. ಅದು ಒಂದುಗೂಡಿಸಿದಾಗ ನನ್ಗೆ ಸಿಗೋ ಒಂದೇ ಒಂದು ಅರ್ಥ. ಇಟ್ ಇಸ್ ಅ ಡಿವೈಸ್ ವೇರ್ ವಿ ವಾಶ್ ಅವರ್ ಕ್ಲೋತ್ಸ್. ಆ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿನೇ ನಾವು ಬಟ್ಟೆಗಳನ್ನ ಒಗ್ದಾಕ್ತಿವಿ ಅಲ್ವಾ? ಸೊ ಇಟ್ ಗಿವ್ಸ್ ಅ ಯುನೀಕ್ ಮೀನಿಂಗ್ ವೇರ್ ದೇರ್ ಇಸ್ a space in between the two words. Okay, that is why it has been categorized as open compound words. First, ಮತ್ತೊಂದು ಬಾಕ್ಸ್. ಫಸ್ಟ್ ಬಾಕ್ಸ್. ಫಸ್ಟ್ ಬಾಕ್ಸಾ? ಫಸ್ಟ್ ಬಾಕ್ಸ್ ಅಂತ ಒಂದು ವರ್ಡ್ ಇದೆಯಾ? ಫಸ್ಟ್ ಏಡ್. ಕರೆಕ್ಟ್. ಯಾರಿಗಾದ್ರೂ ಏಟ್ ಆಯ್ತು, ಆಕ್ಸಿಡೆಂಟ್ ಆಯ್ತು ಅಂದ್ರೆ ಫಸ್ಟ್ ಏನ್ ಮಾಡ್ತಾರೆ? ಆ ಫಸ್ಟ್ ಏಡ್ ಬಾಕ್ಸ್ ನ ಬಳಸ್ತಾರೆ. ಅಲ್ಲಿ ಏನ್ ಅವ್ರಿಗೆ ಸಹಾಯ ಮಾಡ್ಬೋದು, ಆ ಮೊಮೆಂಟ್ಗೆ ಹೇಗೆ ಅವ್ರನ್ನ ಸರಿ ಮಾಡ್ಬೋದು ಅಂತ ನೋಡ್ತಾರೆ ಅಲ್ವಾ? ಇವಾಗ ಏನಿಲ್ಲ, ನಿಮ್ಗೆ ಏಟಾಯ್ತು, ಓಡ್ತಾ ಇದ್ದೀರಾ ಗೇಮ್ಸ್ ಪೀರಿಯಡ್ ಅಲ್ಲಿ, ಕಾಲಲ್ಲಿ ತುಂಬಾ ಏಟಾಗೋಯ್ತು ಅಂದ್ರೆ ಏನ್ ಮಾಡ್ತಾರೆ? ತಕ್ಷಣ ನಿಮ್ ಸ್ಕೂಲಲ್ಲಿ ಇರೋ ಫಸ್ಟ್ ಏಡ್ ಕಿಟ್ ಎಲ್ಲಿದೆಯೋ ಆ ರೂಮ್ ಕರ್ಕೊಂಡು ಹೋಗ್ತಾರೆ, ನಿಮ್ಗೆ ಅದನ್ನ ಸರಿ ಮಾಡ್ತಾರೆ. ದಟ್ಸ್ ಇಟ್. ದ ವರ್ಡ್ ಇಸ್ ಫಸ್ಟ್ ಏಡ್ ವೇರ್ there is a space in between the two words altogether giving a different meaning. ನಮಗೂ ಇದೇ ತರ ಅನಿಸ್ತಿದೆ ಮ್ಯಾಮ್, ಫಸ್ಟ್ ಪಿಕ್ಚರ್ ಇರೋ ತರಾನೇ ನನ್ಗೂ ಅನಿಸ್ತಿದೆ. ನನಗೂ ಇನ್ನೊಂದು ಪಿಕ್ಚರು ಮೂನ್, ಚಂದ್ರ. ಹಂಗ್ರಿ ಮೂನ್,
ಹಂಗ್ರಿ ಮೂನ ಆ ತರ ಒಂದ್ ವರ್ಡ್ ಇದೆಯಾ? ತುಂಬಿದ್ಯಾ ಅವನಿಗೆ? ಓಕೆ. ಹೊಟ್ಟೆ ಮೇಲೆ ಕೈ ಇಟ್ಟಿದ್ದಾನೆ. ಹಶುವಾಗಿಲ್ಲ ಅವನ್ಗೆ, ಹೊಟ್ಟೆ ತುಂಬಿದೆ. ಪೂರ್ತಿಯಾಗಿದೆ ಅಂದ್ರೆ ಏನಂತೀವಿ? ಫುಲ್ ಮೂನ್. ಫುಲ್ ಮೂನ್ ಇಸ್ ಅನ್ ಎಕ್ಸಾಂಪಲ್ ಅಗೇನ್ ಫಾರ್ an open ended compound words. ಓಪನ್ ಕಾಂಪೌಂಡ್ ವರ್ಡ್ಸ್ಗೆ ಇರೋ ಒಂದು ಉದಾಹರಣೆನೆ. ಇದು ಈಸಿ ಅಲ್ಲ? ಎಸ್, ಬಸ್ ಸ್ಟಾಪ್. ಯುನಾನಿಮಸ್ಲಿ ಯು ಹವ್ ಟೋಲ್ಡ್ ಇಟ್ ಕರೆಕ್ಟ್ಲಿ. ವೆರಿ ಗುಡ್, ಸೂಪರ್. ಬಸ್ ಸ್ಟಾಪ್. ಇದು ಸಿಹಿಯಾಗಿರೋ ಒಂದು ವಿಷಯ ನಮ್ಗೆ ಸಿಗತ್ತೆ ಇದರಿಂದ. ಏನದು? ಎಲ್ಲರಿಗೂ ತುಂಬಾ ಇಷ್ಟ, ಮಕ್ಳಿಗಂತೂ ತುಂಬಾ ಇಷ್ಟ. ಅನ್ನೋದು ಶಬ್ದ. ಏನಿದು ಬುಜ್ ಅಂತ ಶಬ್ದ? ಮಕ್ಕಳಿಗೆ ಇಷ್ಟ. ಏನಿದು? ಜೇನು. ಎಸ್, ಜೇನ್ತುಪ್ಪ ಅಂತೀವಲ್ವಾ? ಹನಿಕೋಂಬ್. The word is honeycomb over here. Example for open compound words. Right? Two words individually having different meanings put together gives altogether a different meaning. ಒಂದು ಗೂಡಿಸಿದಾಗ altogether ಬೇರೆ ಒಂದು ಅರ್ಥವನ್ನ ಕೊಡತ್ತೆ. ಅದನ್ನ ನಾವು ಓಪನ್ ಕಾಂಪೌಂಡ್ ವರ್ಡ್ಸ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಓಪನ್ ಕಾಂಪೌಂಡ್ ವರ್ಡ್ಸ್ಗೆ ಉದಾಹರಣೆಗಳನ್ನ ನಾವು ನೋಡ್ಬಿಟ್ಟಿದೀವಿ. Alright? So what are all the words that we saw? Honeycomb. One moment. The words aren't getting displayed. Not an issue. We'll try to see it at the end. Okay. Now we'll see closed compound words. Wherein there is no space in between. ಮಧ್ಯದಲ್ಲಿ ಯಾವ ಗ್ಯಾಪು ಇರಲ್ಲ. They are together. These words are together. What are the words that we are going to see as examples for closed compound words? ಆಲೂಗಡ್ಡೆ ಪಲ್ಯ ಅಲ್ಲ ಅಮ್ಮ ಇದ್ರಲ್ಲಿ ಮಾಡ್ತಾರೆ. ಏನದು? ಪ್ಯಾನ್. ಕರೆಕ್ಟ್. ಆಹಾ, ನೆಕ್ಸ್ಟ್ ಪಿಕ್ಚರ್ ಏನು? ನಿಮ್ಮೆಲ್ಲರಿಗೂ ಇಷ್ಟವಾದದ್ದು ಕೇಕ್. ಪ್ಯಾನ್ ಕೇಕ್. See, you don't find any gap in between. It is together. Unlike open compound words ಅಲ್ಲಿ ಏನಾಗಿತ್ತು? ಸೆಪರೇಟ್ ಆಗೇ ಇತ್ತು. ಆದ್ರೆ ಇಲ್ಲಿ ಆ ತರ ಇಲ್ಲ. ಲಿಪ್ಸ್ಟಿಕ್. ಗ್ರೇಟ್. ಇದು ಮೊದಲು ಬಂದಿದ್ದು ಪ್ಯಾನ್ ಕೇಕು, ಈಗ ತೋರಿಸ್ತಿರೋದು ಕಪ್ ಕೇಕ್. ಕಪ್ ಕೇಕ್. ಕಪ್ ಕೇಕ್. ಇಂಡಿವಿಜುವಲಿ different words put together a different a word that gives altogether a different meaning. ಒಟ್ಟಿಗೆ ಸೇರಿಸಿದ್ರೆ ನನಗೆ ಬೇರೆ ಅರ್ಥ ಕೊಡೋ ಒಂದು ವರ್ಡ್ ಆಗಿ ಬರುತ್ತೆ. ಏನಿದು? ಕೈ ಮತ್ತೆ ಒಂದು ಚೇರ್ ಇದೆ. ಏನ್ ಚೇರ್ ಇದು? ಹ್ಯಾಂಡ್ ಚೇರ್? ಆಹಾ, ಆರ್ಮ್ ಚೇರ್. ಇಟ್ ಇಸ್ ಆರ್ಮ್ ಚೇರ್. ಕೈ ಮತ್ತೆ ಇಲ್ಲೂ ಕೈ ತೋರಿಸ್ತಾರೆ. ಇದು ಬ್ಯಾಗು. ಹ್ಯಾಂಡ್ ಬ್ಯಾಗ್. This one? Keyboard. Great. You're telling too quickly. Super. ಮೊಟ್ಟೆ ಒಡೆದೋಗಿದೆ. ಇದೊಂದೇನು? Shells. Okay. Eggshell. That's it. Eggshell. I ನೋಡೋದು. Sight. Eyesight. So if at all you're observing the words that I'm showing for close compound words, you don't find
ಸ್ಪೇಸ್ ಇನ್ ಬಿಟ್ವೀನ್. ಈ ಕ್ಲೋಸ್ ಕಾಂಪೌಂಡ್ ವರ್ಡ್ಸ್ ನಾನು ತೋರಿಸಿದಾಗ ನೀವು ಅಬ್ಸರ್ವ್ ಮಾಡಿದ್ರೆ ಆ ಎರಡು ವರ್ಡ್ಗಳಿಗೆ ಮಧ್ಯದಲ್ಲಿ ಗ್ಯಾಪ್ ಇರೋದಿಲ್ಲ. ಸೆಪರೇಟ್ ಆಗಿ ಓದಿದ್ರೆ ಬೇರೆ ಅರ್ಥ ಕೊಡೋ ವರ್ಡ್ ಆಗಿರತ್ತೆ ಅಲ್ವಾ? Screen is not visible. I hope the screen is now visible. Earring. Correct. Earring. ನೀವು ಆಟ ಆಡ್ತೀರಾ ಈ ಗೇಮ್? ಈ ಪಿಕ್ಚರ್ ನೋಡಿ ನಿಮ್ಗೆ ಹೇಳಕ್ಕಾಗತ್ತಾ? Yes, it is football. I'll anyways quickly show the previous words as well. Next word is toothbrush. Perfect. Raincoat. Wow. Football. Foot ದಾರಿಗೆ ಏನಂತೀವಿ ಇಂಗ್ಲಿಷ್ ಅಲ್ಲಿ? ಪಾತ್. ಫುಟ್ ಪಾತ್. ನಡೆಯೋ ದಾರಿ. ಫುಟ್ ಪಾತ್. Anyway, show the words again. So this was example for pancake. Screen is visible? Yamini ma'am, the screen is visible? Armchair, handbag, keyboard, eggshell, eyesight, earring, football. I'm quickly running through the pictures as the pictures weren't visible some time back. Okay. ಸ್ವಲ್ಪ ಹೊತ್ತು ಮುಂಚೆ ವಿಸಿಬಲ್ ಆಗಿರ್ಲಿಲ್ಲ. ಆ ಕಾರಣಕ್ಕೋಸ್ಕರ ಮತ್ತೊಂದು ಸತಿ ತೋರಿಸ್ಬಿಡೋಣ ಅಂತ ಇದನ್ನ ತೋರಿಸ್ತಾ ಇದ್ದೀನಿ. ಫುಟ್ಬಾಲ್, ಟೂತ್ ಬ್ರಷ್, raincoat, footpath. So all these are examples for open compound words. Open compound words, makle? Is it so? No. Close compound words. I'm checking whether you're awake or not. Okay? All right. Thank you for letting me know the right answer as well. Next, we'll see hyphenated compound words. ಮಧ್ಯದಲ್ಲಿ ಒಂದು ಹೈಫನ್ ಇರುತ್ತೆ. ಹೈಫನೇಟೆಡ್ ಕಾಂಪೌಂಡ್ ವರ್ಡ್ಸ್. ಮದರ್ ಇನ್ ಲಾ, ಮದರ್ ಇನ್ ಲಾ, ಮದರ್ ಇನ್ ಲಾ. merry go round. So all together it is giving a different meaning. merry go round. 3 words over here. ಇವಾಗ ತನಕ ನಾವು ನೋಡಿದ್ದ ಉದಾಹರಣೆಗಳಲ್ಲಿ 2 ವರ್ಡ್ಸ್ ನ ಒಂದುಗೂಡಿಸಿದ್ರು. ಆದ್ರೆ ಈ ಹೈಫನೇಟೆಡ್ ಕಾಂಪೌಂಡ್ ವರ್ಡ್ಸ್ ಅಲ್ಲಿ ನಾವು 2ಕ್ಕಿಂತ ಹೆಚ್ಚಾಗಿರೋ ವರ್ಡ್ ನಾವು ನೋಡ್ತೀವಿ. ದಟ್ ಇಸ್ 3 words would be seen over here as compound words, wherein 3 words individually will be giving a different meaning. Put together, all together gives a unique meaning. 3 ವರ್ಡ್ ಒಂದು ಸೇರಿಸಿದಾಗ ಪ್ರತ್ಯೇಕವಾಗಿ ಇರೋ ಒಂದು ಹೊಸವಾಗಿರೋ ಅರ್ಥವನ್ನ ಸಿಗುತ್ತೆ. ಬ್ರದರ್ ಇನ್ ಲಾ, ಮದರ್ ಇನ್ ಲಾ, ಬ್ರದರ್, ಸಿಸ್ಟರ್ ಇನ್ ಲಾ, ಕರೆಕ್ಟ್, ಅದು ಹೇಳ್ಬೋದು. ಶಾರ್ಟ್ ಟರ್ಮ್. So I'm showing words wherein examples of hyphenated compound words are seen. ಅಪ್ ಟು ಡೇಟ್. ಇವಾಗ ತನಕ ನನಗೆ ಎಲ್ಲ ವಿಷಯ ಗೊತ್ತಿದೆ ಅಂದ್ರೆ ಅಪ್ ಟು ಡೇಟ್ ಅಂತ ಹೇಳ್ತೀವಿ. ಐ ಆಮ್ ಅಪ್ ಟು ಡೇಟ್. ಯೂಸರ್ ಫ್ರೆಂಡ್ಲಿ.
ಎಲ್ಲರೂ ಉಪಯೋಗಿಸ್ಬೋದು ಅಂತ ಹೇಳಿದ್ರೆ ಅದು ಯೂಸರ್ ಫ್ರೆಂಡ್ಲಿ ಅಂತ ಹೇಳೋದು. ಇಟ್ಸ್ ಅ ಯೂಸರ್ ಫ್ರೆಂಡ್ಲಿ ಡಿವೈಸ್. ಇಟ್ ಡಸಂಟ್ ಕ್ರಿಯೇಟ್ ಮಚ್ ಪ್ರಾಬ್ಲಮ್ಸ್. ಇನ್ ದಟ್ ಕೇಸ್ ವಿ ಕಾಲ್ ಇಟ್ ಆಸ್ ಯೂಸರ್ ಫ್ರೆಂಡ್ಲಿ. ಅಂತಹ ಸಂದರ್ಭಗಳಲ್ಲಿ ಅದನ್ನ ಒಂದು ಯೂಸರ್ ಫ್ರೆಂಡ್ಲಿ ಡಿವೈಸ್ ಅಂತ ಹೇಳ್ತೀವಿ. ಏನೇ ಅಷ್ಟೇನೋ ತೊಂದರೆ ಕೊಡೋದಿಲ್ಲ. ಫಾರ್ ಎನಿ ಎಕ್ಸಾಂಪಲ್ ಫಾರ್ ಗ್ಯಾಡ್ಜೆಟ್, ಅದಲ್ಲಿ ಏನು ಇವಾಗ ಎಲೆಕ್ಟ್ರಾನಿಕ್ ಡಿವೈಸಸ್ ಅಂದ್ರೆ ಅದರಲ್ಲಿ ಇರಲ್ಲ, ಯೂಸರ್ ಫ್ರೆಂಡ್ಲಿ ಅಲ್ಲ. ಎಲ್ಡರ್ ಸೂಪರ್ವಿಷನ್ ಬೇಕು ಅಂತ ಹೇಳ್ತಾರೆ. ಇವಾಗ ಮಕ್ಳಿಗೆ ಉಪಯೋಗಿಸೋ ಆ ಒಂದು ಯಂತ್ರಗಳಾಗಿರ್ಬೋದು, ಇಲ್ಲಾಂದ್ರೆ ಬೇರೆ ಯಾವುದೇ ಒಂದು ಡಿವೈಸ್ ಆಗಿರ್ಲಿ, ಅದನ್ನ ಪೇರೆಂಟಲ್ ಸೂಪರ್ವಿಷನ್ ಬೇಕು ಅಂತ ಹೇಳ್ತಾರೆ. ಅದು ಯೂಸರ್ ಫ್ರೆಂಡ್ಲಿ ಅಂತ ಅವಾಗ ಹೇಳೋದಿಲ್ಲ. ಟಿ ಶರ್ಟ್, ಟಿ ಶರ್ಟ್, ಟಿ ಶರ್ಟ್. So now we have lot of words wherein you're going to categorize as open, close, hyphenated compound words. ನೀವು ಇವಾಗ ಕ್ಯಾಟಗರೈಸ್ ಮಾಡಿ ತೋರಿಸ್ತೀರಾ, ಆಯ್ತಾ? Lot of words are being put up on the board for open, compound, hyphenated. We need to drag and put it in respective place. ಅದಕ್ಕೆ ಸಂಬಂಧಪಟ್ಟಿರೋ ಜಾಗದಲ್ಲಿ ನಾವು ಅದನ್ನ ಪ್ಲೇಸ್ ಮಾಡಬೇಕು, ಆಯ್ತಾ? ಮಾಡೋಣ, ಸ್ವಲ್ಪ ಅಟ್ರಾಕ್ಟಿವ್ ಆಗಿ ನೋಡೋಣ ಅದನ್ನ. High school, very good. High school. First, let us complete open compound words. All right. High school, excellent. Full moon. School bag. Correct. Any other word for open compound words over here? ಇಲ್ಲಿದೆಯಾ ಬೇರೆ ಯಾವ್ದದು? ಇದೆ, ಇನ್ನು ಎರಡಿದೆ. ವೆರಿ ಗುಡ್. ಪೋಸ್ಟ್ ಆಫೀಸ್ ಮತ್ತೆ ಐಸ್ ಕ್ರೀಮ್. So these are the examples for open compound words over here. All right. ಮತ್ತೆ ಕ್ಲೋಸ್ ಕಾಂಪೌಂಡ್ ವರ್ಡ್ಸ್, ಮಧ್ಯದಲ್ಲಿ ಯಾವುದು ಗ್ಯಾಪ್ ಇರೋದಿಲ್ಲ, ಹೈಫನ್ ಇರೋದಿಲ್ಲ. ಕೀಬೋರ್ಡ್, ಕರೆಕ್ಟ್. ರೈನ್ಬೋ, ಅಮೇಝಿಂಗ್. ಬ್ರೇಕ್ಫಾಸ್ಟ್, ಬೆಳಗ್ಗೆ ಮಾಡೋ ತಿಂಡಿ. ಬಟರ್ಫ್ಲೈ, ಬಟರ್ ಫ್ಲೈ. ಇಂಡಿವಿಜುವಲಿ ಡಿಫರೆಂಟ್ ಮೀನಿಂಗ್, ಪುಟ್ ಟುಗೆದರ್ ಗಿವ್ಸ್ ಆಲ್ ಟುಗೆದರ್ ಅ ಡಿಫರೆಂಟ್ ಮೀನಿಂಗ್ ವರ್ಡ್. ಮಿಕ್ಕಿರೋದೆಲ್ಲ ಏನ್ ಮಕ್ಕಳೇ? ಹೈಫನೇಟೆಡ್, ಮಧ್ಯದಲ್ಲಿ ಒಂದು ಹೈಫನ್ ಹಾಕಿದಾರಲ್ಲ. ಮೇರಿ ಗೋ ರೌಂಡ್, ಸೀಸಾ. whenever you write two numbers together, 86, 86. ವೆಲ್ ನೋನ್, ಎಲ್ಲರಿಗೂ ತಿಳಿದಿರೋ ಹಾಗೆ, ಫೇಮಸ್ ಪರ್ಸನ್, ವೆಲ್ ನೋನ್ ಪರ್ಸನ್, ಮದರ್ ಇನ್ ಲಾ. Let us check. All these words have been properly categorized in their respective places. Open, closed, hyphenated compound words. Okay. Oh, what we saw in today's session, we saw the meaning, we understood the meaning of compound words. Then its types were also seen. All right. I'm giving you a small homework wherein you let me know 3 words, okay, for each of the types. ನಿಮ್ಗೆ ಗೊತ್ತಿರೋ ಹಾಗೆ ಓಪನ್, ಕ್ಲೋಸ್, ಹೈಫನೇಟೆಡ್, ಈ ಮೂರಕ್ಕೂ ಒಂದು ಮೂರು ಉದಾಹರಣೆಗಳನ್ನ ನೀವು ಐಡೆಂಟಿಫೈ ಮಾಡಿ. ಈ ಒಂದು ವಾರ ನೋಡಿ, ನಿಮ್ಮ ಪುಸ್ತಕದಲ್ಲಿರೋದು, ಇಲ್ಲಾಂದ್ರೆ ನೀವು ಯಾವುದೋ ಒಂದು ಲೈಬ್ರರಿಯಲ್ಲಿ ಓದೋ ಬುಕ್ ಆಗಿರ್ಬೋದು. ಇಫ್ ಅಟ್ ಆಲ್ ಯು ಕಮ್ ಅಕ್ರಾಸ್ ಎನಿ ವರ್ಡ್ and you're able to categorize them, ಅದನ್ನ ಕ್ಯಾಟಗರೈಸ್ ಮಾಡೋಕ್ಕಾಗತ್ತೆ. ಓಪನ್, ಕ್ಲೋಸ್ಡ್, ಹೈಫನೇಟೆಡ್ ಅಂದ್ರೆ ಮುಂದಿನ ವಾರ ನನಗೆ ಚಾಟ್ ಬಾಕ್ಸ್ ಅಲ್ಲಿ ಮೊದಲೇ ಹೇಳ್ಬಿಡಿ, ಆಯ್ತಾ? ಅದಾದ್ಮೇಲೆ
ಬೇರೆ ಒಂದು ಟಾಪಿಕ್ಗೆ ನಾವು ಹೋಗೋಣ. ಆಲ್ರೈಟ್. ಸೊ ಇವತ್ತಿನ ಸೆಷನ್ ನಾನು ಇಲ್ಲೇ ಎಂಡ್ ಮಾಡ್ಕೊಳ್ತೀನಿ. ಮುಂದಿನ ವಾರ ಬೇರೆ ಒಂದು ಟಾಪಿಕ್ ಅನ್ನ ನಾವು ನೋಡೋಣ. ಆಲ್ರೈಟ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು. Thank you, ma'am. Thank you, teachers and coordinators as well.